ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ನೋಡಿ, ಮಧ್ಯಾಹ್ನ ಬೆಳಗ್ಗಿಂದ ಎಲ್ಲ ಕೆಲಸ ಮುಗೀತು. ಮನೆ ಕೆಲಸ, ಸ್ಟಿಚ್ಚಿಂಗು, ಆಮೇಲೆ ಪೂಜೆ, ಸ್ನಾನ, ಬಟ್ಟೆ ಎಲ್ಲ ಮುಗಿಸ್ಕೊಂಡು ಈಗ ನೋಡಿ ಅಡುಗೆ ಮಾಡೋದಕ್ಕಂತ ಬಂದಿದ್ದೀನಿ. ಮಧ್ಯಾಹ್ನ ಈಗ 1 ಗಂಟೆ ಆಗಿದೆ. ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಸಾರು ಮಾಡಬೇಕು. ಸಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಬೇಗ ಬೇಗ ಸ್ವಲ್ಪ ಅಡುಗೆ ಮಾಡಿಕೊಂಡು ಆಮೇಲೆ ಊಟ ಮಾಡಬೇಕು. ಟೈಮ್ ಆಗಿಬಿಟ್ಟಿದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ, ಬೇಳೆ ಎಲ್ಲ ತೊಳೆದು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಮಸಾಲೆ ರುಬ್ಕೋಬೇಕು. ಆಮೇಲೆ ಕ್ಯಾಬೇಜ್ ಪಲ್ಯ ಮಾಡಬೇಕು. ಕ್ಯಾಬೇಜ್ ಎಲ್ಲ ಕಟ್ ಮಾಡಬೇಕು. ಕಟ್ ಮಾಡಿಕೊಂಡು ಸ್ವಲ್ಪ ಪಲ್ಯ ಮಾಡ್ಕೋತೀನಿ. ಹಾಗೆ ಸಾರು ಪಲ್ಯ. ಎಷ್ಟೇ ಟೈಮ್ ಆದರೂ ನಾವು ಅಡುಗೆನ ಮಾಡಲೇಬೇಕು. ಅಡುಗೆ ಮಾಡಲಿಲ್ಲ ಅಂದರೆ ನಮ್ಮ ಆರೋಗ್ಯ ಸರಿ ಇರಬೇಕಲ್ಲ. ಅದಕ್ಕೆ ಎಷ್ಟೇ ಟೈಮ್ ಆಗಲಿ ಏನೇ ಆಗಲಿ ನಾವು ಅಡುಗೆ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಲೇಬೇಕು. ಆರೋಗ್ಯ ಚೆನ್ನಾಗಿದ್ರೇ ನಾವು ಕೆಲಸ ಮಾಡೋಕ್ಕೆ ಆಗೋದು. ಈಗ ಸ್ವಲ್ಪ ಒಣ ಕೊಬ್ಬರಿ ಇತ್ತು, ಅದನ್ನು ತುರಿಸ್ತಾ ಇದ್ದೀನಿ ನೋಡಿ. ಹಸಿ ಕೊಬ್ಬರಿ ಖಾಲಿ ಆಗಿದೆ. ಒಣ ಕೊಬ್ಬರಿನೇ ಹಾಕೋತಾ ಇದ್ದೀನಿ ಸಾಂಬಾರಿಗೆ. ಕೊಬ್ಬರಿ ತುರಿಸ್ಕೊಂಡು ಆಮೇಲೆ ಎಲ್ಲ ಮಾಡಿಕೊಂಡು ಕ್ಯಾಬೇಜ್ ಅಷ್ಟು ಕಟ್ ಮಾಡಿ ಅದನ್ನು ಮಾಡಬೇಕು. ಬೇಳೆ ಹಾಕೋತಾ ಇದ್ದೀನಿ ನೋಡಿ. ಹೆಸರು ಬೇಳೆ, ಅದು ಬೇಗ ಬೆಂದು ಬಿಡುತ್ತೆ ಹೆಸರು ಬೇಳೆ. ಹಾಗೆ ಸ್ವಲ್ಪ ಸಾರು ಮಾಡ್ಕೋಬೇಕಂತ ಮಾಡ್ಕೋತಾ ಇದ್ದೀನಿ ನೋಡಿ. ಟೈಮ್ ತುಂಬ ಆಗಿದೆ, ಅದಕ್ಕೆ ಸಾರು ಹಾಗೆ ಕ್ಯಾಬೇಜ್ ಪಲ್ಯ ಮಾಡಬೇಕಂತ ಇದ್ದೀನಿ ನೋಡಿ. ನನಗೆ ವಿಡಿಯೋ ಮಾಡೋದಕ್ಕೆ ಸಹಿತ ಟೈಮ್ ಸಿಗ್ತಾ ಇಲ್ಲ. ಅರ್ಜೆಂಟ್ ಸ್ಟಿಚ್ಚಿಂಗ್ ಇದೆ. ಸ್ಟಿಚ್ಚಿಂಗ್ ಅಂದರೆ ಮದುವೆ ಬಟ್ಟೆ ಅದು, ಹೀಗಾಗಿ ತುಂಬ ಅರ್ಜೆಂಟ್ ಇದೆ. ಅದರಲ್ಲಿ ಡೈಲಿ ನಮ್ಮೂರಲ್ಲಿ ಸಂಜೆ ಟೈಮ್ ಆಯಿತು ಅಂದರೆ ಮಳೆ, ಗಾಳಿ, ಆಮೇಲೆ ಸಿಡ್ಲು, ಗುಡುಗು ಈ ಥರ ಶುರುವಾಗಿಬಿಟ್ಟಿದೆ. ಡೈಲಿ ಸಂಜೆ ಆದ ಕೂಡಲೇ 5 ಗಂಟೆ ಆಯ್ತಂದರೆ ಶುರು ಆಗಿಬಿಡುತ್ತೆ. ಅಲ್ಲಿಗೆ ಕರೆಂಟೆಲ್ಲ ಹೋಗಿಬಿಡುತ್ತೆ. ಆಮೇಲೆ ಸ್ಟಿಚ್ಚಿಂಗ್ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಕರೆಂಟ್ ಬರೋ ತನಕ ನಾವು ಕಾಯ್ತಾ ಕೂಡಬೇಕು. ಈಗ 4 ದಿನ ಆಯಿತು ಹಾಗೆ ನಡೀತಾ ಇದೆ. ಕೆಲಸನೇ ಆಗ್ತಾ ಇಲ್ಲ. ಸ್ಟಿಚ್ಚಿಂಗ್ ಕೆಲಸ ಬೆಳಿಗ್ಗೆ ಏನು ಮಾಡಿರ್ತೀವಿ ಅಷ್ಟೇ, ರಾತ್ರಿ ಅಂತೂ ಆಗ್ತಾನೇ ಇಲ್ಲ. ಕರೆಂಟ್ ಇಲ್ಲದೆ ಬಟ್ಟೆ ಹೊಲಿಯೋಕ್ಕಾಗಲ್ಲ ಕತ್ಲಲ್ಲಿ. ಹೀಗಾಗಿ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಅದರಲ್ಲಿ ಅರ್ಜೆಂಟ್ ಬ್ಲೌಸ್ ಒಂದು, ಎಲ್ಲ ಕಡೆಯಿಂದ ಸಮಸ್ಯೆ ಆಗಿಬಿಟ್ಟಿದೆ. ಈ ಟೈಮಲ್ಲಿ ಅರ್ಜೆಂಟ್ ಡಿಸೈನ್ ಬ್ಲೌಸ್ ಎಲ್ಲ ಕೊಟ್ಟುಬಿಟ್ಟಿದ್ದಾರೆ. ಆರಾಮಿದ್ದಾಗ ಯಾರೂ ಕೊಡಲ್ಲ. ಸೀಸನಲ್ಲಿ ಅರ್ಜೆಂಟಲ್ಲಿ ಇವತ್ತೇ ಕೊಡಿ ನಾಳೆ ಕೊಡಿ ಅಂತ ಹೇಳಿ ಡಿಸೈನ್ ಬ್ಲೌಸ್ ಕೊಟ್ಟರೆ ನಮಗೂ ಟೆನ್ಷನ್ ಆಗಿಬಿಡುತ್ತೆ. ಈ ಥರ ಕರೆಂಟ್ ಒಂದು ತೆಗೆದ್ರೆ ಏನು ಮಾಡಬೇಕು, ಸ್ಟಿಚ್ಚಿಂಗ್ ಮಾಡೋದು ಹೇಗೆ? ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದರಲ್ಲೇ ನಾನು ಸಮಯನ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ರಾತ್ರಿ ಸ್ವಲ್ಪ ಹೊತ್ತು ಕೊಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆ ಬೇಗ ಎದ್ದು ಕೊಡ್ತಾಯಿದ್ದೀನಿ. ಇಲ್ಲ ಅಂದರೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಆಗಲ್ಲ. ಹೇಗೆ ಬರುತ್ತೋ ಹಾಗೆ ನಾವು ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಹೀಗೆ ಮಾಡಬೇಕು, ನಾವು ಇಷ್ಟೇ ಆರಾಮ್ ತಗೋಬೇಕು ಅಂದರೆ ಆಗಲ್ಲ. ಸಮಯಕ್ಕೆ ತಕ್ಕಂತೆ ಎಲ್ಲನೂ ನಾವು ಮಾಡ್ಕೋಬೇಕು. ಅವರ ಟೈಮಿಗೆ ನಾವು ಕೊಡಲೇಬೇಕಾಗತ್ತೆ. ಅದಕ್ಕೆ ನೋಡಿ ಇಷ್ಟೊತ್ತು ಸ್ಟಿಚ್ಚಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆ ಕೆಲಸಕ್ಕೆ ಬಂದಿದ್ದೀನಿ. ಇವತ್ತು ಬೆಳಿಗ್ಗೆನೇ ಮಾಡಬೇಕಂತ ಹೇಳಿ ಸ್ಟಿಚ್ಚಿಂಗ್ ಕೂತಿದ್ದೆ ಬೆಳಗ್ಗಿಂದನೇ. ಈಗ ನೋಡಿ, ಕ್ಯಾಬೇಜ್ ಎಲ್ಲ ಕಟ್ ಮಾಡಬೇಕು.
ಈ ಕಡೆ ಆ ಕಡೆ ಈ ಕಡೆ ಮನೆ ಕೆಲಸ. ಅರ್ಜೆಂಟ್ ಬಟ್ಟೆ ಬಂದಾಗಂತೂ ತುಂಬ ಟೆನ್ಷನ್ ಆಗಿಬಿಡುತ್ತೆ, ಆದರೂ ಕೂಡ ಮಾಡಲೇಬೇಕು. ನೋಡಿ, ಈಗ ಕ್ಯಾಬೇಜ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು. ಈಗ ಒಗ್ಗರಣೆ ಕೊಡಬೇಕು. ನೋಡಿ, ಒಗ್ಗರಣೆ ಕೊಡ್ತಾ ಇದ್ದೀನಿ. ಆ ಪಾಕಿಟಿನ ಎಣ್ಣೆ ಸಹಿತ ನಾನು ಡಬ್ಬದಲ್ಲಿ ಹಾಕೋಕ್ಕೆ ಟೈಮ್ ಇಲ್ಲ, ಅಷ್ಟು ಬ್ಯುಸಿಯಾಗಿಬಿಟ್ಟಿದ್ದೀನಿ. ನೋಡಿ, ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟು ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕ್ಯಾಬೇಜ್ ಪಲ್ಯಗೆ ಎಲ್ಲ ಹಾಕೋತಾ ಇದ್ದೀನಿ. ನೋಡಿ, ನಿಮಗೆ ಕರೆಕ್ಟಾಗಿ ನನಗೆ ಅಡುಗೆನೂ ತೋರಿಸೋಕ್ಕೆ ಟೈಮ್ ಇಲ್ಲ, ಅದೆಲ್ಲ ಕೂತ್ರೆ ಟೈಮ್ ತುಂಬ ಆಗುತ್ತೆ ಅಂತ ಹೇಳಿ ಹಾಗೆ ತೋರಿಸ್ತಾ ಇದ್ದೀನಿ. ಏನು ಕ್ಲಿಯರಾಗಿ ಏನೂ ತೋರಿಸೋದಕ್ಕಾಗ್ತಾ ಇಲ್ಲ. ಆರಾಮಿದ್ದಾಗ ಎಲ್ಲ ತೋರಿಸೋಣ. ಈಗ ಅರ್ಜೆಂಟಲ್ಲಿ ಹೀಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮಂಥವರಿಗೆ ಸಪೋರ್ಟ್ ಮಾಡಿದ್ರೇ ಏನಾದರೂ ಆಗೋದು, ಇಲ್ಲಾಂದರೆ ಏನೂ ಆಗಲ್ಲ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಈಗ ನೋಡಿ, ಸಾರಿಗೆ ಮಸಾಲೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಸಾರು ಮಾಡಿದ್ದೀನಿ. ಟೊಮೆಟೊ ಹಾಗೆ ಸ್ವಲ್ಪ ಒಂದೆರಡು ತೊಂಡೆಕಾಯಿ ಇತ್ತು, ಅದನ್ನು ಹಾಕಿ ಹಾಗೆ ಸಾರು ಮಾಡ್ಕೊಂಡಿದ್ದೀನಿ. ಅದು ಕ್ಯಾಬೇಜ್ ತುಂಬ ದಿನ ಆಯಿತು ತಂದು, ಕೆಡುತ್ತೆ ಅಂತ ಹೇಳಿ ಅದನ್ನು ಕೂಡ ಇವತ್ತು ಪಲ್ಯ ಮಾಡಿದ್ದೀನಿ. ಸಮಯ ಇಲ್ಲ ಅಂದರೂ ಕೂಡ ಅಡ್ಡಿಲ್ಲ, ಸುಮ್ಮನೆ ಕೆಡುತ್ತೆ ಅಂತ ಹೇಳಿ ಹಾಗೆ ಇಟ್ಟರೆ ಕೆಟ್ಟು ಹೋಗಿಬಿಡುತ್ತೆ. ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅದನ್ನು ಪಲ್ಯ ಮಾಡಿಕೊಂಡೆ. ಈಗ ನೋಡಿ, ಅಡುಗೆ ಮಾಡಿದ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಯಾವಾಗಲಾದರೂ ನಾವೇ ಮಾಡಬೇಕಲ್ವ ಕೆಲಸ, ಈಗಲೇ ಮಾಡಿಕೊಂಡ್ರೆ ಒಳ್ಳೆಯದು. ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಊಟ ಮಾಡಿದ ಮೇಲೆ ಮತ್ತೆ ಕೆಲಸ ಮಾಡೋದಂದರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಹೊಟ್ಟೆ ತುಂಬಿರುತ್ತೆ, ಜೀವನೇ ವಜ್ಜೆ ಆಗಿಬಿಡುತ್ತೆ ಊಟ ಮಾಡಿದ ಕೂಡಲೇ. ಅದಕ್ಕೆ ಹೀಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಊಟ ಮಾಡಿದ ತಾಟಷ್ಟೇ ಕ್ಲೀನ್ ಮಾಡಿ ತೊಳ್ಕೊಂಡು ಸ್ವಲ್ಪ ಊಟ ಮಾಡಿದ ಜಾಗ ಅಷ್ಟೇ ಒರೆಸ್ಕೊಂಡ್ಬಿಡ್ತೀನಿ. ನಮಗೆ ಅನುಕೂಲ ಆಗುತ್ತೆ ನೋಡಿ, ಈ ಥರ ಕೆಲಸ ಮಾಡೋದ್ರಿಂದ. ನಮ್ಗೆ ಹೇಗೆ ಅನುಕೂಲ ಆಗುತ್ತೋ ನಾವು ಆ ಥರ ನಾವು ಕೆಲಸನ ಮಾಡ್ಕೋಬೇಕು. ಖಾಲಿ ಹೊಟ್ಟೆಲಿದ್ದಾಗ ನಾವು ಚುರುಕಾಗಿ ಕೆಲಸ ಮಾಡ್ತೀವಿ. ಅದೇ ಊಟ ಮಾಡಿದ ಕೂಡಲೇ ಸ್ವಲ್ಪ ಮೈ ವಜ್ಜೆ ಆಗಿಬಿಡುತ್ತೆ. ಎಲ್ಲರಿಗೂ ಹಾಗೆ, ನಮಗೆ ಅಂತ ಅಲ್ಲ, ಎಲ್ಲರಿಗೂ ಹಾಗೆ ಆಗುತ್ತೆ. ಊಟ ಮಾಡಿದ ಕೂಡಲೇ ಕೆಲಸ ಮಾಡೋದಕ್ಕಾಗಲ್ಲ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಬೇಕಾಗತ್ತೆ. ಹೀಗಾಗಿ ನಾನು ಎಲ್ಲ ಮೊದಲೇ ಮಾಡ್ಕೊಂಬಿಡ್ತೀನಿ. ಊಟಕ್ಕಿಂತ ಮುಂಚೆನೇ ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀನಿ. ಆಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಮತ್ತೆ ಸಂಜೆ ಟೈಮ್ ಚಹಾ ಕುಡಿದು ಆಮೇಲೆ ಸ್ಟಿಚಿಂಗಿಗೆ ಕೊಡ್ತೀನಿ. ಆವಾಗ ಸ್ವಲ್ಪ ಚಹಾ ಕುಡ್ದಾದ್ಮೇಲೆ ಸ್ವಲ್ಪ ಕೆಲಸ ಮಾಡಬೇಕು ಅನಿಸುತ್ತೆ. ಈ ಚಹಾ ಕುಡಿಲಿಲ್ಲ ಅಂದರೂ ಕೂಡ ನನಗೆ ಆಗಲ್ಲ, ಟೈಮಿಗೆ ಕರೆಕ್ಟಾಗಿ ಚಹಾನೂ ಬೇಕು. ಅದು ಕುಡಿದ್ಬಿಟ್ಟು ಆಮೇಲೆ ನಾನು ಸ್ಟಿಚಿಂಗ್ ಮಾಡೋದು. ಯಾವಾಗಲೂ ಕರೆಕ್ಟ್ 4 ಗಂಟೆಗೆ ಸ್ಟಿಚಿಂಗಿಗೆ ಕೊಡ್ತೀನಿ. ಈಗ ಸ್ವಲ್ಪ ಅರ್ಜೆಂಟ್ ಬಟ್ಟೆ ಇರೋದ್ರಿಂದ ಟೈಮು ನೋಡ್ತಾ ಇಲ್ಲ, ಯಾವಾಗ ಆಗುತ್ತೋ ಆವಾಗ ಬೇಗ ಬೇಗ ಕೆಲಸ ಮಾಡ್ಕೋತಾ ಇದ್ದೀನಿ. ಅರ್ಜೆಂಟ್ ಇರೋದ್ರಿಂದ, ಅರ್ಜೆಂಟ್ ಇದ್ದಾಗ ನಾವು ಅದೇ ಟೈಮ್ ಅಂತ ಕೂತ್ರೆ ಆಗಲ್ಲ, ಬೇಗ ಬೇಗ ಮುಗಿಸ್ಕೊಳ್ಳೋದು ನೋಡಬೇಕು. ಆವಾಗ ಸಮಯ ಸಿಕ್ಕಾಗ ಕೂತು ಬಿಡ್ತೀನಿ. ಈಗ ನೋಡಿ, ಪಾತ್ರೆ ಎಲ್ಲ ತೊಳ್ಕೊಂಡಾಯಿತು, ಎಲ್ಲ ಕ್ಲೀನ್ ಆಯಿತು, ಪಲ್ಯನೂ ಆಯಿತು, ಅಡುಗೆನೂ ಆಯಿತು. ಈಗ ನೋಡಿ ಪಲ್ಯ ಆಗಿದೆ ನೋಡಿ, ಕ್ಯಾಬೇಜ್ ಪಲ್ಯ. ಈಗ ನೋಡಿ ಎಲ್ಲ ಕೆಲಸ ಆಯಿತು. ಇದು ನೋಡಿ ಬ್ಲೌಸ್ ನಾನು ಸ್ಟಿಚ್ ಮಾಡಿರೋದು, ಡಿಸೈನ್ ಬ್ಲೌಸು.
ಈ ಥರ ಹೈನೆಕ್ಕಲ್ಲಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಎಲ್ಲರೂ. ನಮಗೂ ಒಂದು ಖುಷಿ ಆಗುತ್ತೆ. ನಾವು ಸ್ಟಿಚ್ ಮಾಡಿರುವ ಬ್ಲೌಸ್ ಹೇಗೆ ಬಂದಿದೆ ಅಂತ ನಮಗೂ ಕೂಡ ಖುಷಿ ಆಗುತ್ತೆ. ಒಂದು ಕಮೆಂಟ್ ಮಾಡಿ ದಯವಿಟ್ಟು. ನೋಡಿ ಈ ಥರ ಬಂದಿದೆ. ಇದರಲ್ಲೇ ಬೇರೆ ಬೇರೆ ಡಿಸೈನ್, ಎಲ್ಲ ಥರ ಡಿಸೈನ್ ನಾವು ಮಾಡ್ಬೋದು. ಈಗ ನೋಡಿ ಇನ್ನೊಂದು ಬ್ಲೌಸ್ ಕಟಿಂಗಿಗೆಲ್ಲ ಮಾರ್ಕ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಹೈನೆಕ್ ಬ್ಲೌಸೇ ಇದು ಬ್ಯಾಕ್ ಡಿಸೈನು. ಈಗ ನೋಡಿ ಎಲ್ಲ ಬೇರೆ ಬ್ಲೌಸ್ ಮತ್ತೆ ಕಟಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಲಿಯರಾಗಿ ನಿಮಗೆ ತೋರಿಸೋಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಕಟಿಂಗ್ ಮಾಡೋದನ್ನು ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಲಿಯರಾಗಿ ತೋರಿಸ್ಬೇಕಂದ್ರೆ ನಾವೆಲ್ಲ ಕರೆಕ್ಟಾಗಿ ವಿಡಿಯೋ ಮಾಡ್ಕೋಬೇಕು, ಅಂದರೆ ಮಾತ್ರ ಸರಿಯಾಗತ್ತೆ. ಎಲ್ಲ ಲೆಕ್ಕ ಗಿಕ್ಕ ಎಲ್ಲ ಕರೆಕ್ಟಾಗಿ ಹೇಳಬೇಕು ಕಟಿಂಗದ್ದು, ಅಂದರೆ ಮಾತ್ರ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಹೀಗೆ ನಾನು ಕಟಿಂಗ್ ಮಾಡ್ತಿರೋದು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಅರ್ಜೆಂಟ್ ಎಲ್ಲ ಬಟ್ಟೆ ಆಗೋ ತನಕ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಹೀಗೆ ವ್ಲಾಗ್ ಹಾಕ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.